ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಹಲೋ ಸರ್, ನಾನು ಅಮೂಲ್ಯ ಅಂತ. ಹೇಳಿ, ಏನಕ್ಕೆ ಬೇಕಾಗಿತ್ತು? ಅದೇ ಸರ್, ತೇಜಸ್ ಅನ್ನೋನ್ ಬಗ್ಗೆ ಮಾತಾಡಬೇಕಿತ್ತು. ತೇಜಸ್ಸಾ? ಯಾವ ತೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಸರ್, ನಿಮ್ಮ ಬ್ಯಾಚ್ಮೇಟ್ ತೇಜಸ್ಸು, ಕ್ರಿಮಿನಲ್ ತೇಜಸ್ ಬಗ್ಗೆ ಕೇಳ್ತಿದ್ದೀನಿ. ಅವನ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಗೇನು ಮಾಡ್ದ? ಹೌದು, ನನ್ನ ನಂಬರು ನಿಮ್ಗೆ ಯಾರು ಕೊಟ್ಟರು? ಸರ್, ನಿಮ್ಮ ನಂಬರ್ನ ನಮ್ಮ ಭಾವ ವಿಕ್ರಾಂತ್ ಅವ್ರು ಕೊಟ್ಟರು. ಸ್ವಲ್ಪ ದಿನದಿಂದ ಅವನ ಜೊತೆ ನನ್ನ ತಂಗಿ ಎಂಗೇಜ್ಮೆಂಟ್ ನಡಿಬೇಕಿತ್ತು. ನೀವೇ ಅವ್ನು ಸರಿ ಇಲ್ಲ, ಅವ್ನು ಕ್ರಿಮಿನಲ್ ಅಂತ ಹೇಳಿದ್ರಿಂದ ಎಂಗೇಜ್ಮೆಂಟು ಸ್ಟಾಪ್ ಆಯಿತು. ಇಲ್ಲಾಂದಿದ್ರೆ ನಮಗೆಲ್ಲ ತುಂಬ ದೊಡ್ಡ ನಷ್ಟ ಆಗಿರೋದು. ಓ, ನೀವು ವಿಕ್ರಾಂತ್ ಕಡೆಯವರಾ? ಸ್ವಲ್ಪ ದಿನದಿಂದ ಅಷ್ಟೇ ವಿಕ್ರಾಂತ್ ಅವ್ರು ಬಂದು ಅವನ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡೋಗಿದ್ರು. ಸರ್, ನೀವು ಅವ್ರ ಬಗ್ಗೆ ಏನಾದರೂ ಹೇಳ್ದೇ ಇದ್ದಿದ್ರೆ ನನ್ನ ತಂಗಿ ಜೀವನ ಹಾಳಾಗೋಗಿರೋದು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ತುಂಬ ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್ ಅಮೂಲ್ಯ ಅವರೇ. ಹೌದು, ತೇಜಸ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಮತ್ತೇನಾದರೂ ಪ್ರಾಬ್ಲಮ್ ಮಾಡಿದ್ನಾ? ಸರ್, ಈ ವಿಷಯನ ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೆನ್ನೆ ನನ್ನ ಗಂಡನ ಕಿಡ್ನ್ಯಾಪ್ ಆಗಿದೆ. ಐ ಮೀನ್ ವೇದಾಂತ್ ವಸಿಷ್ಠ ಅವ್ರು ಕಿಡ್ನ್ಯಾಪ್ ಆಗಿದೆ. ಇದರಿಂದ ತೇಜಸ್ ಕೈವಾಡ ಏನಾದರೂ ಇರ್ಬೋದಾ ಅಂತ ಅನುಮಾನ. ಅದಕ್ಕೆ ನಿಮ್ಮ ಹತ್ರ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ ಸಿಗ್ಬೋದಾ ಅಂತ ಕಾಲ್ ಮಾಡಿದೆ. ನನಗೆ ಗೊತ್ತಿರೋದೆಲ್ಲ ವಿಕ್ರಾಂತ್ ಅವ್ರಿಗೆ ಹೇಳಿದ್ದೀನಿ. ನೀವೊಂದು ಕೆಲಸ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕೊಟ್ಟಿದ್ದೀವಿ ಸರ್, ಆದರೆ ಅವ್ರನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅದಕ್ಕೆ ನಿಮ್ಮ ಹತ್ರ ಬೇರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದಾ ಅಂತ ಕಾಲ್ ಮಾಡಿದೆ. ಇಫ್ ಯು ಡೋಂಟ್ ಮೈಂಡ್ ಸರ್, ತೇಜಸ್ಸು ನಂಬರ್ ಮತ್ತು ಅಡ್ರೆಸ್ ಏನಾದರೂ ಕೊಡ್ಬೋದಾ? ಸಾರಿ ಅಮೂಲ್ಯ ಅವರೇ, ಅವನ ಫೋನ್ ನಂಬರು ನನ್ನ ಹತ್ರ ಇಲ್ಲ. ಮೋರೋವರ್, ಅವನು ಫೋನ್ ನಂಬರ್ನ ಅವಾಗವಾಗ ಬದಲಾಯಿಸ್ತಾ ಇರ್ತಾನೆ. ಲಾಸ್ಟ್ ಟೈಮು ವಿಕ್ರಾಂತ್ ಅವ್ರಿಗೆ ಅವನ ಮನೆ ಅಡ್ರೆಸ್ ಕೊಟ್ಟಿದ್ದೆ. ಅವ್ರು ಅಲ್ಲಿ ಹೋಗಿ ನೋಡಿದ್ರೆ ಅವನಲ್ಲಿ ಇರಲಿಲ್ವಂತೆ. ಫೇಕ್ ಐ ಡಿ ಪ್ರೂಫ್ ಕೊಟ್ಟು ಮನೇನ ಬಾಡಿಗೆಗೆ ತೊಗೊಂಡಿದ್ದಂತೆ. ವಿಕ್ರಾಂತ್ ಅವರು ಹೋಗಿ ಅಲ್ಲಿ ಕೇಳಿದ್ರೆ ತೇಜಸ್ ಅನ್ನೋರು ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ರಂತೆ. ಬೇಕಿದ್ರೆ ನಿಮಗೆ ಅವ್ರ ಅಣ್ಣನ ಬಗ್ಗೆ ಹೇಳ್ಬಲ್ಲೆ. ಏನು ಹೇಳ್ತೀರಾ ಸರ್? ಅವನಿಗೆ ಅಣ್ಣ ಇದ್ದಾನಾ? ಇದ್ದಾನೆ. ಅವನು ಇವನಿಗಿಂತ ದೊಡ್ಡ ಫ್ರಾಡು. ಆದರೆ ಅವನ ಹೆಸರೇನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅವನ್ನ ನೋಡಿದ ನೆನಪು ಕೂಡ ಇಲ್ಲ. ಜನ ಅವನ ಬಗ್ಗೆ ತುಂಬ ಮಾತಾಡ್ತಾರೆ. ಅವನೊಬ್ಬ ದೊಡ್ಡ ರೌಡಿ, ಅವನು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಎದುರಾಕೊಳ್ತಾನೆ ಅಂತ ಹೇಳ್ತಾರೆ. ಅವನ ಸಪೋರ್ಟಿಂದನೇ ಈ ತೇಜಸ್ಸು ಮೆರೆಯೋದು ಅಮೂಲ್ಯ ಅವರೇ. ನಿನ್ ಜೊತೆ ಇರೋ ಎಲ್ಲಾರನ್ನ ಸಾಯಿಸ್ತೀನಿ. ನಿನ್ ತಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ. ನೀನ್ ಇಡೀ ಫ್ಯಾಮಿಲಿನ ಸರ್ವನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಮತ್ತೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಸುಹಾಸಿನಿ, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಏನು ಶಾಕಿಂಗ್ ನ್ಯೂಸ್? ಹೌದು, ಈ ಮನೆಗೆ ಯಜಮಾನರು ಬರ್ತಿದ್ದಾರೆ. ಏನು ಹೇಳ್ತಿದ್ಯಾ? ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಯಾಕೆ ತಮಾಷೆ ಮಾಡಲಿ? ಬೇಕಿದ್ರೆ ವೆಯ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ. ಇಲ್ಲಿ ಯಾಕೆ ಬರ್ತಿದ್ದಾರೆ? ಏನು ಕೆಲಸ ಇದೆಯಂತೆ? ನೋಡು, ಏನೇ ಇದ್ರೂ ನಾನೇ ಹೊರಗಡೆ ಹೋಗಿ ಮೀಟ್ ಮಾಡ್ತೀನಿ. ಇಲ್ಲಿ ಬರೋದು ಬೇಡ ಅಂತ ಹೇಳಿ. ಯಾಕೆ ಬರ್ತಿದ್ದಾರೆ, ಏನಿಗೆ ಬರ್ತಿದ್ದಾರೆ ಅಂತ ನಾನು ಕೇಳೋಕ್ಕಾಗಲ್ಲ. ಬೇಕಿದ್ರೆ ನೀನೇ ಫೋನ್ ಮಾಡಿ ಕೇಳ್ಕೊ. ಹಾಗೆ ಇನ್ನೊಂದು ವಿಷಯ, ಅವ್ರು ಬರೋ ಟೈಮಲ್ಲಿ ವೈದೇಹಿ ಮನೆಯಲ್ಲಿ ಇರಬಾರ್ದು. ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಂದ ಸಾಕಾಗ, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನನ್ನ ಮಗ ನನ್ನ ಮನೆ ಸೇರ್ಬೇಕು, ಇಲ್ಲ ಅಂದ್ರೆ ನಿನ್ನ ಅದ್ ಯಾವಳೋ ನನ್ನ ಹೆಸರು ಹೇಳ್ಕೊಂಡು ಬಂದಿದ್ದಾಳೆ ಅವಳು ಬರ್ನು ಸುಮ್ಮನೆ ಬಿಡಬೇಕು. ಒಂದು ಗತಿ ಕಾಣಿಸ್ತದೆ. ಏನು ನಾನ್ ಸಾಗ್ ಹಾಕ್ಬೇಕಾ? ನೀನೇ ಏನಾದರೂ ಬೇಗ ಹೇಳಿ ಕಳಿಸು, ಇಲ್ಲಾಂದ್ರೆ ಯಜಮಾನ್ರು ಬಂದ್ಬಿಡ್ತಾರೆ.
ಈಗ ನಾನು ಏನಾದರೂ ಹೇಳಿದ್ರೆ ನನ್ನನ್ನೇ ಪ್ರಶ್ನೆ ಮಾಡ್ತಾಳೆ. ಆಲ್ರೆಡಿ ಅವಳಿಗೆ ನನ್ನ ಮೇಲೆ ಡೌಟ್ ಬಂದಿದೆ. ನೀನೇ ಏನಾದರೂ ಹೇಳಿ ಅವಳನ್ನ ಸಾಗ ಹಾಕು. ಗೊತ್ತಿತ್ತು ನನಗೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕ್ತೀಯ ಅಂತ. ವೈಜಯಂತಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿದೆ. ಏನು? ಯಾಕೋ ತುಂಬ ಮೈಗ್ರೇನ್ ಆಗಿಬಿಟ್ಟಿದೆ. ಮೆಡಿಸಿನ್ ತಗೊಂಡು. ನನಗೆ ತುಂಬ ಮೈಗ್ರೇನ್ ಇದೆ, ಬೇಗ ಹೋಗಿ ಮೆಡಿಸಿನ್ಸ್ ತಗೊಂಡ್ಬಾ. ಈ ಮೆಡಿಸಿನ್ ಇಲ್ಲೆಲ್ಲೂ ಸಿಗೋದಿಲ್ಲ. ಮಲ್ಲೇಶ್ವರಮಲ್ಲಿ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ಸಿಗುತ್ತೆ. ಹೋಗು, ಬೇಗ ತಗೊಂಡ್ಬಾ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ಬೇಗ ಹೋಗು. ವೇದಾಂತ್ ಕಿಡ್ನಾಪ್ ಆಗಿರೋದ್ರಲ್ಲಿ ನಿಮ್ಮ ಕುತಂತ್ರ ಏನೂ ಇಲ್ಲ ಅಲ್ವಾ? ಏನ್ ವೈಜಯಂತಿ ಹೀಗೆ ಮಾತಾಡ್ತಾ ಇದೆಯಲ್ಲ? ವೇದಾಂತ್ನ ನಾನೇ ಕಿಡ್ನಾಪ್ ಮಾಡಿಸ್ಲಿ? ವೇದಾಂತ್ ಕಿಡ್ನಾಪ್ ಆಗಿರೋದ್ ಬಗ್ಗೆ ನನಗೂ ಬೇಜಾರಿದೆ. ಹೇಳಕ್ಕಾಗಲ್ಲ. ಎಲ್ಲರೂ ಒಳ್ಳೆಯವ್ರ ಥರ ನಾಟಕ ಆಡ್ತಾರೆ, ಆದರೆ ಕಾಲ ಬದಲಾಗಿದೆ. ಅವ್ರು ಈ ಥರ ಏನಾದರೂ ಮಾಡಿದಾಗಲೇ ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ ಗೊತ್ತಾಗೋದು. ಹಾಗೆಲ್ಲ ಹೇಳ್ಬೇಡ ವೈಜಯಂತಿ. ಮೊದಲೇ ನನ್ನ ಮೈಗ್ರೇನ್ ಬಂದು ನಾನು ಟೆನ್ಷನಲ್ಲಿದ್ದೀನಿ. ನನಗೀಗ ಹೋಗೋಕ್ಕಾಗಲ್ಲ. ಧ್ರುವಂಗೆ ತಿಂಡಿ ತಿನ್ನಿಸ್ಬೇಕು. ಬೇಕಾದರೆ ಆಮೇಲೆ ತಂದು ಕೊಡ್ತೀನಿ. ಸರಿ, ಬೇಗ ಹೋಗಿ ತಗೊಂಡ್ ಬಾ. ಎಂಜು ಮಾಡೋದು ಅನ್ನೋದು ಕೆಲಸ ಅಲ್ಲ. ಇದು ಮಾಡಿದ ಅವತ್ತಕ್ಕೆ ಬಸ್ ಮಿಸ್ ಆಯ್ತು. ಈಗ ನಟರಾಜ ಸರ್ವಿಸ ಫಿಕ್ಸು. Just get out. Just get out. ಎಳೆ ಮಲ್ಗೆ ತರ ಇರೋ ನಿಮ್ಮ ಮಗಳಿಗೆ, ಐ ಮೀನ್ ನನ್ನ ಹೆಂಡತಿಗೆ ನಾನೇ ಹೂ ಮುಡಿಸ್ತೀನಿ. ಇವಳಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮದುವೆ ಅಂತ ಆದ್ರೆ ಅದ್ರ ಇವಳನ್ನೇ. ಹಾಯ್ ಡಾರ್ಲಿಂಗ್, ಹೇಗಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಸರಿ, ಇಲ್ಲಾಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕೋಪ ಮಾಡ್ಕೋಬೇಡ ಡಾರ್ಲಿಂಗ್. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಬಾ ನನ್ನ ಜೊತೆ. ನಿನ್ನಂತ ಲೋಫರ್ ಜೊತೆಗೆ ನಾನು ಎಲ್ಲಿಗೂ ಬರೋದಿಲ್ಲ, ಮಾತಾಡೋದು ಇಲ್ಲ. ಹಿಂಗೆ ಮಾಡ್ತಿದ್ರೆ ಪೊಲೀಸಿಗೆ ಕಾಲ್ ಮಾಡ್ಬೇಕಾಗುತ್ತೆ. ನೋಡು, ನಿನ್ನಂತ ಬ್ಯೂಟಿಫುಲ್ ಹುಡುಗಿರು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಸುಮ್ಮನೆ ನನ್ನ ಜೊತೆ ಬಾ. ಬಿಡು ಬಿಡು, ನನ್ನ ಕೈ ಬಿಡು. ನನ್ನ ಕೈ ಬಿಡು ರಾಸ್ಕಲ್. ಕಿರ್ಚ್ಬೇಡ, ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗಾದ ಗತಿನೇ ನಿನ್ಗೂ ಆಗುತ್ತೆ. ನೋಡಲ್ಲಿ.
ನಮ್ಮ ಅಪ್ಪಂಗೆ ಏನಾದ್ರು ಆದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ನೋಡು ಹೇಳು. ಏಯ್ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ್ನ. ಏಯ್ ಏನ್ರ ನೋಡ್ತಾ ಇದ್ದೀರಾ? ಚೂರು ಕುಡಿ ಕಂದ. ನನಗೆ ಗೊತ್ತು ಕಂದ, ವೇದಾಂತ್ ಮನೆಗೆ ಬಂದಿಲ್ಲ ಅಂತ ನನಗೆ ತುಂಬ ಬೇಜಾರಿದೆ. ಆದ್ರೆ ನಾನೇನೋ ಮಾಡಲಿ, ಪರಿಸ್ಥಿತಿ ನನ್ನ ಕೈಯೂ ಕಟ್ಟು ಹಾಕಿದೆ. ನಮ್ಮ ಶತ್ರುಗಳು ಅಟ್ಟಹಾಸದಿಂದ ಮೆರೀತಿದ್ರು, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಗೊತ್ತಿದ್ದು ನಾನು ನಿಸ್ಸಹಾಯಕಳಾಗ್ಬಿಡ್ತೀನಿ. ನನಗೂ ಕೋಪ ಬರುತ್ತೆ ಕಣೋ, ಆದರೆ ಪರಿಸ್ಥಿತಿ, ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾಗ್ಬಿಡ್ತೀನಿ. ಇಲ್ಲ ಧ್ರುವ, ಇನ್ನು ನಾನು ಸುಮ್ಮನೆ ಇದ್ರೆ ನಮ್ಮನ್ನು ಅವರು ಮುಗಿಸ್ಬಿಡ್ತಾರೆ, ನಮ್ಮ ಕುಟುಂಬನ ಸರ್ವನಾಶ ಮಾಡಿ ಹಾಕ್ಬಿಡ್ತಾರೆ. ನೀವೇನು ಯೋಚನೆ ಮಾಡ್ಬೇಡ ಕಂದ. ಮೊದಲು ವೇದಾಂತ್ ಸುರಕ್ಷಿತವಾಗಿ ಮನೆಗೆ ಬರಲಿ. ನಾನೇ ವೇದಾಂತ್ ಹತ್ರ ಎಲ್ಲ ಸತ್ಯನೂ ಬಿಚ್ಚಿಡ್ತೀನಿ. ಆಮೇಲೆ ಇವ್ರಿಗೆ ಕತ್ತೆ ಹಿಡಿದು ಆಚೆ ಹಾಕಿಸ್ತೀನಿ, ಮಾಡ್ತೀನಿ ಅವ್ರಿಗೆ. ಈ ಮಕ್ಕಳೆಲ್ಲ ರೆಡಿ ಮಾಡಿಸಿ ಬಾಕ್ಸ್ ಕಟ್ಟಿ ಕಳಿಸೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ, ಸುಸ್ತಾಗೋಗುತ್ತೆ. ಇನ್ನು ಬಟ್ಟೆ ಒಂದು ಒಗೆದು ಬಿಟ್ರೆ ಇವತ್ತಿನ ಕೆಲಸ ಮುಗಿತು. ಯಾಕೋ ಅಮ್ಮು ತುಂಬ ನೆನಪಾಗ್ತಿದ್ದಾಳಲ್ಲ. ನೆನ್ನೆಯಿಂದ ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ, ಏನೂ ನನ್ನಿಂದ ಮುಚ್ಚಿಡ್ತಿದ್ದಾಳೆ ಅವಳು. ತಡಿ, ಒಂದು ಫೋನ್ ಮಾಡಿ ಅದೇನು ಅಂತ ಕೇಳಿ ಬಿಡೋಣ. ಫೋನ್ ಇಲ್ಲೇ ಇಟ್ಟಿದ್ದೀನಲ್ಲ. ಯಾಕೋ ಕಟ್ ಮಾಡ್ತಿದ್ದಾಳಲ್ಲ. ಹೇಳಮ್ಮ, ಏನು ವಿಷಯ? ಏನು ಕಾಲ್ ಮಾಡಿದ್ದು? ಯಾಕೆ ನಾನು ನಿನಗೆ ಫೋನ್ ಮಾಡಬಾರ್ದಾ? ನೀನು ಹುಷಾರಾಗಿದ್ಯಾ ತಾನೇ? ಹಾಂ ಹುಷಾರಾಗಿದ್ದೀನಿ. ಒಂದು 10 ನಿಮಿಷ ಇರು, ನಾನೇನೋ ಕೆಲಸ ಮಾಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಏಯ್ ಅಮ್ಮೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ ನೀನು? 2 ನಿಮಿಷ ನನ್ನ ಹತ್ರ ಮಾತಾಡೋದಕ್ಕೆ ನಿನಗೆ ಪುರ್ಸತ್ತಿಲ್ವಾ? ಸರಿಮಾ, ಏನು ಹೇಳು? ಅಮ್ಮೋ, ನಿನ್ನ ಮನ್ಸು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಕಣೆ. ನನ್ನಿಂದ ನೀನು ಏನೋ ಮುಚ್ಚಿಡ್ತಾ ಇದೀಯ. ಅದೇನು ಅಂತ ಹೇಳ್ಕೊಂಬಿಡೆ, ನಿನ್ನ ಮನಸ್ಸು ಹಗರ ಆಗುತ್ತೆ. ಅಮ್ಮ, ಸುಮ್ಮನೆ ಏನೇನೋ ಅಂದ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೂ ಆಗಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನೀನು ಬಾಯಿ ಮಾತಿಗೆ ಏನೂ ಆಗಿಲ್ಲ ಅಂತ ಹೇಳ್ಕೊತಾ ಇದೆಯಾ ಕಣೆ. ಆದರೆ ನನಗೆ ಗೊತ್ತು, ನಾನು ನಿನ್ನಮ್ಮ. ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಿನ್ನ ಮಾತಿನಲ್ಲೇ ನನಗೆ ಗೊತ್ತಾಗ್ಬಿಡತ್ತೆ. ಸುಮ್ಮನೆ ಏನಾಗಿದೆ ಅಂತ ಹೇಳು, ಚಿಕ್ಕ ಮಕ್ಕಳ ಥರ ಹಠ ಮಾಡಿಬಿಡ. ಅಮ್ಮ ಪ್ಲೀಸ್ ಅಮ್ಮ,
ನಮ್ಮದೇ ಸಾವಿರಾರು ಸಮಸ್ಯೆ ಇರುತ್ತೆ, ಎಲ್ಲದನ್ನು ನಿನ್ನ ಹತ್ರ ಹೇಳೋಕ್ಕಾಗಲ್ಲ, ಹೇಳಿದ್ರು ನೀನು ಬಂದು ಬಗೆಹರಿಸಲ್ಲ. ನೀನು ಯೋಚನೆ ಮಾಡಬೇಡ, ಆರಾಮಾಗಿ ಇದ್ಬಿಡು ಪ್ಲೀಸ್. ಅಮ್ಮ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಅದೇನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಳೆ. ನಾನು ನಿನ್ನ ತಾಯಿ ಕಣೆ, ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ವಾ? ನೀನು ನನ್ನ ಬಂಗಾರ ಅಲ್ವಾ? ನೋಡು, ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಕಣೆ. ಅದೇನು ಅಂತ ಹೇಳೆ ಪ್ಲೀಸ್ ಅಮ್ಮು. ಏನು ಅಂತ ಹೇಳಿ ಮಾ? ವೇದನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ? ಇಲ್ಲ ನಿನ್ನೆಯಿಂದ ಅವ್ನ ಮನೆಗೆ ಬಂದಿಲ್ಲ ಅಂತ ಹೇಳ? ಅಯ್ಯೋ ದೇವ್ರೆ, ಅಮ್ಮು ಏನು ಹೇಳ್ತಿದ್ಯಾ ನೀನು? ವೇದಾಂತ ಕಿಡ್ನಾಪ್ ಮಾಡಿದಾರ? ಯಾರು ಕಿಡ್ನಾಪ್ ಮಾಡಿದ್ದು? ಯಾಕೆ ಮಾಡಿದ್ದಾರೆ? ಕೆಟ್ಟವ್ರಿಗೂ ಒಳ್ಳೆ ದಿನ ಬರುತ್ತಂತೆ, ಅಂಥದ್ರಲ್ಲಿ ನಮ್ಮಂಥವ್ರಿಗೆ ಬರಲ್ವಾ ಕಂದ? ನಮಗೂ ಒಳ್ಳೆ ದಿನ ಬರುತ್ತೆ ಕಣೋ. ಧ್ರುವ, ನಾನು ತಾಳ್ಮೆ ಕಳ್ಕೊಂಡಿದ್ದೀನ, ಇವರು ಯಾರೂ ಇರಲ್ಲ. ಕುಡಿಯೋ ಕಂದ, ಕುಡಿಯೋ ಕಂದ, ಯಾಕೆ ಹಠ ಮಾಡ್ತೀಯೋ? ಎಲ್ಲ ಸರಿ ಹೋಗುತ್ತೆ ಕಣೋ. ತಗೋ ಒಂಚೂರು ಕುಡಿಯೋ. ನೋಡು, ಅಮ್ಮನ ಮಾತು ಕೇಳಲ್ವಾ? ನಾನು ಮಾತಾಡ್ತೀನಿ, ವೇದಾಂತ ಬರಲಿ, ಅಲ್ಲಿವರೆಗೂ ನೀನು ಈಗ ಉಪವಾಸ ಇರ್ಬಿಡಕ್ಕೆ. ಅಮ್ಮು, ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಮ್ಮ, ನಾವು ಎಲ್ಲ ಕಡೆ ಹುಡುಕ್ತಿದ್ದೇವೆ. ಹೌದಾ? ಎಂಥ ಕೆಲಸ ಆಗೋಯ್ತು. ಅಮ್ಮು, ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಿನ್ನೆಯಿಂದಮ್ಮ. ನಮ್ಗೆ ಯಾರೂ ವಿಷಯನೇ ತಿಳಿಸ್ಲಿಲ್ವಲ್ಲ? ಆರ್ತಿ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಇರಪ್ಪ, ನಾವೀಗ ಅಲ್ಲಿ ಬರ್ತೀವಿ. ಅಮ್ಮ ಪ್ಲೀಸ್ ಅಮ್ಮ, ನೀವು ಬರೋಕ್ಕೇನು ಹೋಗಬೇಡಿ. ನೀವೇನಾದರೂ ಬಂದರೆ ಯಾಕೆ ಏನಾಯಿತು ಅಂತ ಕೇಳಿದ್ನ ಕೇಳ್ತೀರಾ. ನೀನೇನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಮ್ಮ. ಏನಾದರೂ ಇದ್ದರೆ ಫೋನ್ ಮಾಡಿ ಹೇಳ್ತೀನಿ. ಹಾಗೇನಾದರೂ ಒಂದು ವೇಳೆ ಬಂದರೆ ನನ್ನ ಮೇಲೆ ಆಣೆಮ್ಮ. ಒಳ್ಳೆಯವರ ಕಾಲ ಅಲ್ಲ ಇದು. ಅಂತ ಒಳ್ಳೆ ಮನುಷ್ಯನೇ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರೆ, ಯಾವ ತೊಂದ್ರೆನೂ ಆಗ್ತದೆ, ವೇದಾಂತ ಸುರಕ್ಷಿತವಾಗಿ ವಾಪಸ್ ಬರೋ ಹಾಗೆ ಮಾಡಪ್ಪ. ವೈಜಯಂತಿ, ಟ್ಯಾಬ್ಲೆಟ್ ತಗೊಂಡ್ ಬಾ ಅಂತ ಎಷ್ಟೊತ್ತಾಯ್ತು ಹೇಳಿ? ನನಗೆ ತುಂಬಾ ತಲೆ ನೋವ್ತಾ ಇದೆ. ಬೇಗ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ ಬಾ. ಹೊರಟೆ. ಹಲೋ ಯಜಮಾನ್ರೆ, ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗತ್ತೆ ಬರೋದು? ಇಲ್ಲಿ 2 ಕ್ರಾಸ್ ಹಿಂದೆ ನಿಂತಿದ್ದೀನಿ. ಅವಳು ಹೋದ್ಲಾ? ವೈದೇಹಿನ ಮನೆಯಿಂದ ಆಚೆ ಕಳಿಸಿದ್ದೀನಿ. ಈಗ ನೀವು ಬರ್ಬೋದು. ಡ್ರೈವರ್,
ಬನ್ನಿ. ಆ ವೀಲ್ ಚೇರ್ ಧ್ರುವ ಎಲ್ಲಿದ್ದಾನೆ? ಯಾಕೆ? ನಾನಿವತ್ತು ಬಂದಿರೋದು ಅವನ್ನ ಮುಗಿಸ್ಬೇಕಂತ.